ರಾಜ್ಯ ಬಿಜೆಪಿಯಲ್ಲಿ ಮುಗಿತಾನೆ ಇಲ್ಲ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಸಮರ. ಈ ಸಮರ ತಾರಕಕ್ಕೇರ್ತಾನೆ ಇದೆ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತಿಗೂ ಭಿನ್ನ ಮತ ಅಥವಾ ಭಿನ್ನ ಬಳಗ ಏನಿದೆ ಡೋಂಟ್ ಕೇರ್ ಅಂದೇ ಇರೋದಕ್ಕೆ ಮೌಖಿಕವಾಗಿ ವಿಜಯೇಂದ್ರ ಏನಾದರೂ ವರಿಷ್ಠರಿಗೆ ದೂರು ಕೊಟ್ಟಿದ್ದಾರಾ? ಹಾಗಾದ್ರೆ ಶಿಸ್ತು ಕ್ರಮವನ್ನ ಜರುಗಿಸಲಾಗುತ್ತಾ ಬಿಜೆಪಿ ಹೈಕಮಾಂಡ್ನಿಂದ ಯತ್ನಾಳ್ ಬಳಗಕ್ಕೆ ಅನ್ನುವಂತ ಪ್ರಶ್ನೆ ಕೂಡ ದಟ್ಟವಾಗ್ತಾ ಇದೆ. ಮಾತಿಗೂ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಅವರು ಕುಟುಕ್ತಾನೆ ಇದ್ದಾರೆ. ಈಗಾಗಲೇ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ವಕ್ಫ್ ಹೋರಾಟವನ್ನ ಶುರು ಮಾಡಿರುವಂತಹ ಭಿನ್ನ ಬಣದ ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಎಲ್ಲೆಲ್ಲಿ ಹೋಗ್ತಾರೋ ಹೋದಲ್ಲಿ ಬಂದಲ್ಲಿ ಕುಟುಕ್ತಾ ಇದ್ದಾರೆ. ಹೀಗಾಗಿ ರೆಬಲ್ಸ್ ವಿರುದ್ಧ ಕ್ರಮಕ್ಕೆ ಮುಂದಾಯ್ತಾ ಬಿಜೆಪಿ ಹೈಕಮಾಂಡ್. ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವರಿಷ್ಠರಿಗೆ ರಾಜ್ಯ ಬಿಜೆಪಿ ನಾಯಕರು ಅಂದ್ರೆ ಮತ್ತೊಂದು ಬಳಗ ಏನಿದೆ BYV ಅವರ ಬಣ ಏನಿದೆ ದೂರು ಕೊಡುವುದಕ್ಕೆ ಮುಂದಾಗಿದ್ದಾರಾ ಅನ್ನುವಂತ ಗುಸುಗುಸು ಈಗ ಶುರುವಾಗಿದೆ. ಪಕ್ಷದ ವರಿಷ್ಠರಿಗೆ ಮೌಖಿಕವಾಗಿ ದೂರನ್ನ ದಾಖಲು ಮಾಡಿದ್ದಾರಾ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತ ವಿಜಯೇಂದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಓಡಾಡ್ತಾ ಇದ್ದಾವೆ. ವಿಜಯೇಂದ್ರ ಹಾಗೂ ಪಕ್ಷದ ವಿರುದ್ಧ ಪದೇ ಪದೇ ಹೋದಲ್ಲಿ ಬಂದಲ್ಲಿ ಯತ್ನಾಳ್ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಇದು ವಕ್ಫ್ ಹೋರಾಟನೂ ಅಥವಾ BY ವಿಜಯೇಂದ್ರ ಅವರ ಈ ನಾಯಕತ್ವದವನ್ನ ವಿರೋಧಿಸಿ ಅವರ ನಾಯಕತ್ವಕ್ಕೆ ನಾವು ಒಪ್ಪಿಗೆ ಕೊಡ್ತಾ ಇಲ್ಲ ಅನ್ನುವಂಥ ಹೋರಾಟನೂ ಪ್ರಶ್ನೆ ಇದೆ. ಹಾಗಾಗಿ ರೆಬಲ್ ನಾಯಕರ ಉಚ್ಚಾಟನೆಗೆ ಮನವಿ ಮಾಡಿಕೊಂಡಿದ್ದಾರಾ ರಾಜ್ಯಾಧ್ಯಕ್ಷರು ಅನ್ನುವಂಥ ಪ್ರಶ್ನೆ ಇದೆ. ಭಿನ್ನರ ಮೇಲಿನ ಕ್ರಮದ ಬಗ್ಗೆ ಈಗ ಗುಸುಗುಸು ಕೂಡ ಆರಂಭ ಆಗಿದ್ದಾವೆ. ಇದರ ಬಗ್ಗೆ ಸುಳುವು ಕೊಟ್ಟಿದ್ದಾರೆ BYV. ಏನು ಹಾಗಾದರೆ ಮೌಖಿಕವಾಗಿ ದೂರು ಕೊಟ್ಟಿದ್ದಾರಾ? ನಿಜಕ್ಕೂ ಕೂಡ ಶಿಸ್ತು ಕ್ರಮ ಜರುಗಿಸ್ತಾರಾ ಹೈಕಮಾಂಡಿಂದ ಯತ್ನಾಳ್ ಅವರ ಬಳಗದ ಮೇಲೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಇದೆ. ಬೆಳಿಗ್ಗೆ ಗಣೇಶ ದರ್ಶನವನ್ನು ಪಡೆದು ಈ ನಾಡಿನ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಇಲ್ಲಿ ತಡವಾಗಿ ಬಂದ್ವಿ, ಕ್ಷಮಿಸಿ. ವಿಶೇಷವಾಗಿ ಸಂವಿಧಾನ ನಾವು ದಿನಾಚರಣೆಯನ್ನ ಮೊನ್ನೆ 26ನೇ ತಾರೀಕು ಸಂವಿಧಾನ ಅದ್ರ ಬಗ್ಗೆ ಹೆಚ್ಚು ಮಾತಾಡೋ ಸಾಕು ಸಮಯ ಇದೆ. ಇದನ್ನ ಕಾರ್ಯರೂಪಕ್ಕೆ ತಂದದ್ದು ನರೇಂದ್ರ ಮೋದಿ ಅವರು, ಹೌದಲ್ಲ ಕಟ್ಟಾಜಿಯವರು ಸಂಪಂಗಿಯವರು. ಇವತ್ತೇನು ಅಂಬೇಡ್ಕರ್ ಹೆಸರಲ್ಲಿ ಓಟ್ ಮತ ಪಡೆದಿದ್ರು, ಅಂಬೇಡ್ಕರ್ ಸೋಲಿಸಿದಂಥವ್ರು ಅಂಥವ್ರಿಗೆ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಸಂವಿಧಾನ ದಿನಾಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ನರೇಂದ್ರ ಮೋದಿಯವರು. ಮತ್ತೆ ಪಂಚತೀರ್ಥ ಏನು ಈಗ ಮೂರ್ತಿ ಮತ್ತು ವಿಷಯ ಲಂಡನ್ನಲ್ಲಿ ನಮ್ಮ ನರೇಂದ್ರ ಮೋದಿಯವರ ಪ್ರತಿಮೆಗೆ ಅವಕಾಶ ಮಾಡಿಕೊಟ್ರು. ಪಂಚತೀರ್ಥ 5 ಕ್ಷೇತ್ರಗಳು ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಅವಕಾಶ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ತಡವಾಗಿ ಬಂದಕ್ಕೆ ನಿಮಗೆ ಕ್ಷಮೆ ಯಾಚಿಸಿ ಇಷ್ಟೊತ್ತು ನಾವೆಲ್ಲರೂ ಸೇರಿ ನಮ್ಮೆಲ್ಲರಿಗೂ ಇವತ್ತು ನೋಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ರೀತಿ ಬೆಳೆದು ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿದೆ. ಅವರಿಗೆ ಮಾಲಾರ್ಪಣೆ ಮಾಡೋಕ್ಕೆ ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಡಿ ಸಂಪಂಗಿಯವರ ನೇತೃತ್ವದಲ್ಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕ್ಷಮೆ ಇರಲಿ. ಭಾರತ್ ಮಾತಾ ಕಿ ಬಲೋ, ಭಾರತ್ ಮಾತಾ ಕಿ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ನಾಳೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡಿತೀವಿ. ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನಾವು ಬರಬೇಕಂತ